ಬ್ರದರ್ ಹೇಳಿ, ಇವಾಗ ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಐತೈತೆ. ತುಂಬಾ ಖುಷಿ ಐತೈತೆ. ಬಹಳ ದಿವಸದಿಂದ ವೆಯ್ಟ್ ಮಾಡ್ತಾ ಇದೀವಿ, ಬರ್ಲಿ ಫಿಲಮ್ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಎಲ್ಲ ವೆಯ್ಟ್ ಮಾಡ್ತಾರೆ ಅಭಿಮಾನಿಗಳು. ಅವ್ರು ಇಲ್ಲ ಅನ್ನೋದೊಂದು ಬೇಸರ ಅಷ್ಟೇ. ಒಳಗಡೆ ಇದಾರಲ್ಲ, ಈಚೆ ಬರ್ಲಿ ಬೇಗ ಅಂತ ಕಾಯ್ತಾ ಇದೀವಿ. ಇವಾಗ ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ದರ್ಶನ್ ಸಾರು ಹೊರಗಡೆ ಬರದೇ ಇದ್ರು ಸಿನಿಮಾ ರಿಲೀಸ್ ಆಗತ್ತೆ. ಆ ರೀತಿ ಇದ್ರು ನೀವು ಗೆಲ್ಲಿಸ್ತೀರಾ ಸಿನಿಮಾನ, ಹೇಗೆ ಅಭಿಮಾನಿಗಳು? 100% ಸಾರಥಿ ಹೆಂಗ್ ಇಟ್ಟಾಯ್ತೋ ಅದೇ ತರ ಸೇಮ್ ಇದು ರಿಪೀಟ್ ಹಾಗೆ ಆಗುತ್ತೆ. ಎಲ್ಲ ನಂಬಿಕೆ ಇಟ್ಟಿದೀವಿ. ಫಿಲಂ ಬ್ಲಾಕ್ ಬಸ್ಟರ್ ಅವರೇ ರಿಲೀಸ್ ಆಗಿದ್ದಾರೆ ಅಂತ ನಂಬಿಕೆ ಇದೆ. ಅಷ್ಟರಲ್ಲಿ ಬಂದೇ ಬರ್ತಾರೆ ಈಚೆ ಅಂತ ನಂಬಿಕೆ ಇದೆ ಬೇಲ್ ಮೇಲೆ ಪಕ್ಕ. ಅದೇ ಇವಾಗ ಇನ್ನು ನೆಕ್ಸ್ಟ್ ಆಯುಧ ಪೂಜೆ, ದರ್ಶನ್ ಅವ್ರು ಇಲ್ಲದೆ ಹೋದ್ರು ಕೂಡ ಮನೆ ಬಳಿ ಆಯುಧ ಪೂಜೆ ನಡೆದಿದೆ. ಅಂದ್ರೆ ಒಂದ್ ಸ್ವಲ್ಪ ಶೋಕ ಇತ್ತು ಈ ಸಾರಿ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಅದೆಲ್ಲ ಮಾತಾಡೋರು ಮಾತಾಡ್ತಾರೆ, ಅದೆಲ್ಲ ಏನು ಆಗಲ್ಲ. ಅದಕ್ಕೆ ಅವ್ರು ಇದ್ದಾರೆ, ಅವ್ರು ಮಾಡಿದ್ದಾರೆ ಪೂಜೆ, ಎಲ್ಲ ನೀಟಾಗಿ ನಡೆದಿದೆ. ಇನ್ನೇನಿಲ್ಲ, ಅವ್ರೊಬ್ರು ಈಚೆ ಇದ್ದಿದ್ರೆ ಇನ್ನೂ ಖುಷಿ ಆಗಿರೋದು ಅವ್ರಿಗೂ. ಎಲ್ಲರಿಗೂ ಬೇಜಾರು ಇದೆ ಅಂತ. ಆಮೇಲೆ ಇನ್ನೊಂದ್ ಮಾತು ಹೇಳ್ತಾರೆ, ಏನು ಅಂತಂದ್ರೆ, ಈಗ ದರ್ಶನ್ ಸಾರು ಗಾಡಿಗಳನ್ನ ಎತ್ತಿಲ್ಲ, ಕಾರ್ಗಳನ್ನ, ಅವೆಲ್ಲ ತುಕ್ಕು ಹಿಡಿತಾ ಇವೆ. ಅದನ್ನೆಲ್ಲ ಮತ್ತೆ ನಮ್ಮ ಇವರು ವಿನೀಶ್ ಅವರು, ಅವ್ರ ಮಗ ಮತ್ತೆ ಎಲ್ಲಾನು ರೋಡ್ ತರ್ತಾನೆ, ನೆಕ್ಸ್ಟ್ ಅವರೇ ಬಾಸ್ ಆಗ್ತಾರೆ ಅಂತ ತುಂಬಾ ಜನ ಅದನ್ನು ಮಾತಾಡ್ತಾ ಇದಾರೆ. ಏನ್ ಅನ್ಸುತ್ತೆ? ಇನ್ನ ಅವರು ಹೇಳಿಲ್ಲ, ಅವ್ರ ತಂದೆಯವ್ರು ಫಸ್ಟ್ ಬಾಸ್ ಅವ್ರು ಹೇಳ್ಬೇಕು, ಆಮೇಲೆ ನೆಕ್ಸ್ಟ್. ಇನ್ನ ಏನು ಯಾವ್ದು ಫಿಲಮ್ಗೆ ಎಂಟ್ರಿ ಅಷ್ಟೊಂದು ಆಗಿಲ್ಲ, ಇನ್ನ ನೋಡ್ಬೇಕು, ವೆಯ್ಟ್ ಮಾಡ್ಬೇಕು. ಫಸ್ಟ್ ಇವ್ರದ್ದು ಮುಗ್ದಿಲ್ಲ, ಇನ್ನ ಇವ್ರದ್ದು ಮುಗಿದ್ಮೇಲೆ ಅವ್ರು ಎಂಟ್ರಿ ಕೊಡ್ತಾರ. ಅಂದ್ರೆ ದರ್ಶನ್ ಅವ್ರು ಇರೋವರ್ಗು, ಅವ್ರು ಇದ್ ಮಾಡೋವರ್ಗು ವಿನೀಶ್ ಯಾವತ್ತೂ ಕಾಲಿಡಲ್ಲ ಅಂತೀರಾ? ಇಲ್ಲ, ಅವ್ರು ಆದ್ಮೇಲೆ ಬರುವ ಅವಶ್ಯಕತೆ ಇದೆ ಅಷ್ಟೇ.